ನೇತ್ರಮ್ಮ, ಯಾರು ಹೆಂಗಾದ್ರೂ ಹಾಳಾಗೋಗ್ಲೇಳು. ನೀನು ಮೊದ್ಲು ನಿನ್ ಗಂಡನ ಮನೆಗೆ ನಡಿಯಮ್ಮ, ಹೋಗಣ. ನಡಿ, ಬಸ್ ಸ್ಟ್ಯಾಂಡ್ಗೆ ನಾನು ಬಿಟ್ಟು ಬರ್ತೀನಿ, ಹೋಗಿವಂತಿ. ಅಲ್ಲಮ್ಮ, ನಮಗೆ ಅನ್ಯಾಯ ಮಾಡಿ ನಮಗೆ ಮೋಸ ಮಾಡ ಲಕ್ಷ್ಮಿಗೆ ಎಲ್ಲ ಒಳ್ಳೇದೇ ಆಗ್ತೈತಲ್ಲ, ಅದಕ್ಕೆ ನನಗೆ ಸಿಟ್ಟು. ಅವಳಿಗೂ ಒಂದಲ್ಲ ಒಂದ್ ದಿವಸ ಸರಿಯಾಗಿ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ನಮಗೆ ಅನ್ಯಾಯ ಮಾಡಿ ನಮಗೆ ಮೋಸ ಮಾಡಿ ಅವಳು ಉದ್ಧಾರ ಆಗೋದು ಅಷ್ಟಾಗೆ ಐತಿ. ನೀನೇನು ಯೋಚನೆ ಮಾಡ್ಬೇಡ. ನಿನ್ ಜೀವನನ ನೀನ್ ನೋಡ್ಕ. ಆ ದೇವರ ಇದ್ದಾನೆ, ನೋಡ್ಕೊಂತಾನ ಅವಳನ್ನ. ಬಂದ ನೋಡಮ್ಮ ನಿನ್ ಮಗ ರಾಜ. ನೋಡು, ಯಾವಾಗ್ಲೂ ಆ ಅತ್ತೆ ಮಾವ ಅವ್ರ ಸೇವೆನೇ ಮಾಡ್ಕೊಂಡಿರುವಂತನ್ನು. ಮನೆ ಜವಾಬ್ದಾರಿ ಒಂದಿಷ್ಟು ಇಲ್ಲ ಅವನಿಗೆ. ಮಗನ ಯಾವ ಮಗ? ಮಗ ಅಂಬೋದು ಅವನಿಗೊಂದಿಷ್ಟಾದ್ರೂ ಇದ್ದಿದ್ದು ಇಂಥ ಕೆಲಸ ಮಾಡ್ತಿದ್ದ? ಅಪ್ಪಯ್ಯ ಅಮ್ಮಯ್ಯಗೇನೆ ಬಾಯಿಗೆ ಬಂದಂಗೆ ಬೈದು ಅತ್ತೆ ಮಾವನ್ ಮಾತು ಕೇಳ್ಕೊಂಡು ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ದನ್ನ ನಾನಿನ್ನ ಮಗ ಅಂತ ಮಾತಾಡ್ಸ್ಬೇಕಾ? ಬಿಡು, ಅವನಿಗಿಷ್ಟ ಬಂದಂಗೆ ಮಾಡ್ಕೊಂಡಿರ್ಲಿ, ನಮ್ಗೇನಾಗ್ಬೇಕಾಗೈತಿ? ಅವನಿಷ್ಟ ಅವನುಂಟು, ಅವನ ಹೆಂಡತಿ ಉಂಟು, ಹೆಂಗಾದ್ರೂ ಮಾಡ್ಕೊಂಡ್ಲಿ ಅವಳು. ನಮ್ಗೇನಾಗ್ಬೇಕಾಗೈತಿ? ನನ್ಗೂ ಅವನಿಗೂ ಏನ್ ಸಂಬಂಧ? ಬಿಡು. ಯಮ್ಮ, ನೀನ್ ತಿರ್ಗಾ ಅದನ್ನೇ ಮಾತಾಡ್ಬೇಡ. ನಮ್ಮ ಅತ್ತೆ ಮಾವ ಏನು ಹೇಳ್ಕೊಟ್ಟಿಲ್ಲ ನನಗೆ. ಅವರೇ ಕೇಳ್ಕೊಡ್ತಾರೆ, ಅವರಿಂದ ಒಳ್ಳೇದು ಹೇಳ್ಕೊಡ್ತಾರೆ. ಮನೆ ಬಿಟ್ಟು ಹೋಗ್ಬೇಡ ಕಣಪ್ಪ, ನಿಮ್ಮ ಅಪ್ಪಗೆ ಅಮ್ಮಗೆ ಇರೋದು ನೀನು ಒಬ್ಬನೇ ಮಗ, ಅವ್ರು ನೋಡ್ಕೊಂಡು ಅದೇ ಮನೆಗೆ ಇರು ಅಂತನ ಹೇಳ್ತಾರ ಅವರು. ಇವಾಗ ಅವ್ರ ಮನೆ ತಕ್ಕೆ ಹೋಗಿದ್ದೆ, ಅಲ್ಲಿಂದಾನೆ ಬಂದೆ. ಎಲ್ಗಾದ್ರೂ ಹೋಗು, ಎಲ್ಲಿಂದನಾದ್ರೂ ಬಾ. ನಿನ್ನ ಅದೆಲ್ಲ ಕೇಳಕ್ಕೆ ನಾನು ಯಾರಪ್ಪ? ನಿನ್ನಿಷ್ಟ, ನೀನ್ ಹೆಂಗಾದ್ರೂ ಇರು, ಎಲ್ಗಾದ್ರೂ ಹೋಗು. ಈಗ ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ದಲ್ಲ, ಹೋಗು ಬೇರೆ ಮನೆ ಮಾಡ್ಕೊಂಡು. ನಮ್ಗೇನಾಗ್ಬೇಕಾಗೈತಿ? ನಾನೇನು ಇವಾಗ ಹಾಲಿನೇ ಬೇರೆ ಹೋಗಿದ್ದೀನೇನಮ್ಮ, ಏನೋ ಸಿಟ್ನಾಗ ಹಂಗೆ ಹೇಳ್ದೆ ಅಷ್ಟೇನೆ. ನೀನು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಾನೇನು ಬೇರೆ ಹೋಗಲ್ಲ, ಬಿಡು. ನೀನು ಯಾಕೆ ಹಂಗೆ ಆಡ್ತೀಯ? ನೀನು ಹಂಗೆ ಮಾತಾಡಬಾರ್ದಾಗಿತ್ತು ತಾನೇ. ಇನ್ನೊಬ್ಬರ ಬಗ್ಗೆ ಹಂಗೆಲ್ಲ ಕೀಳಂಗೆ ಮಾತಾಡಿದ್ರೆ ಸಿಟ್ಟು ಬರ್ದಂಗಿರುತ್ತಾ? ಅದು ಅವ್ರೇನು ಬೇರೆ ಇರಲ್ಲ, ಮಲ್ಲಿರ ಅವ್ರ ಅಪ್ಪ ಅಮ್ಮಯ್ಯ. ಅವ್ರ ಬಗ್ಗೆ ನೀನು ಹಂಗೆ ಮಾತಾಡಿದ್ರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ಕೆ ಇವನಿಗೆ ಸಿಟ್ಟು ಬಂತಂತೆ. ಮನೆ ಬಿಟ್ಟು ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ಬಿಟ್ನಂತೆ. ಅಲ್ಲ ಕಣು, ನಿನಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಗೌರವ ಇಲ್ವಲ್ಲೋ? ಅತ್ತೆ ಮಾವನ ಬಗ್ಗೆ ಇರೋಷ್ಟು ಬೆಲೆ ಗೌರವ ಅಪ್ಪ ಅಮ್ಮನ ಮೇಲೆ ಇಲ್ವಲ್ಲೋ ನಿನಗೆ? ಬೇರೆ ಮನೆ ಮಾಡ್ತಾನಂತೆ, ಬೇರೆ ಮನೆನ. ಬೇರೆ ಮನೆ ಮಾಡ್ಕೊಂಡು ಇದ್ರೆ ಗೊತ್ತಾಗುತ್ತೆ ಕಷ್ಟ ಏನು ಅಂತಾನ. ಇಲ್ಲೇನಂದ್ರೆ ಅಪ್ಪ ಅಮ್ಮಯ್ಯ ದುಡ್ದು ನಿಮ್ಮಿಬ್ರಿಗೂ ಚೆನ್ನಾಗಿ ತಂದು ಹಾಕ್ತಾರಲ್ಲ, ತಿಂದು ನಿಮ್ಗೆ ಜಾಸ್ತಿ ಇದು ಕೊಬ್ಬು ಗಂಡ ಹೆಂಡತಿಗೆ. ನೇತ್ರ, ನೀನು ಬಾಯಿ ಮುಚ್ಚು. ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ಮೊದಲು ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಸಂಸಾರನ ನೆಟ್ಟು ಮಾಡ್ಕೊಂಡು ಹೋಗೋದು ಕಲ್ತ್ಕ. ಗಂಡನ ಮನೆಗೆ ಮನೆ ಆಳ ಕೆಲಸ ಮಾಡಬೇಡ. ನೀನು ಮನೆ ಆಳ ಕೆಲಸ ಮಾಡೋದಲ್ದೇನೆ ಅಮ್ಮಗೂ ಇಲ್ಲದ್ದೆಲ್ಲ ಹೇಳ್ಕೊಡ್ತೀಯ. ಏನು ಅವಳೇನು ಮನೆ ಕೆಲಸ ಮಾಡ್ಯವಳೆ? ನೀನ್ ಕಣ ಮಾಡ್ತಾ ಇರೋದು. ನಮ್ಮನೆ ಹಾಳು ಮಾಡ್ತಾ ಇದೆಯಲ್ಲ ನೀನು, ನೀನ್ ಹೆಂಡತಿ ಸೇರ್ಕೊಂಡು. ಅವಳು ಬೈತಾನೆ. ಯಮ್ಮ, ನನಗೆಲ್ಲ ಗೊತ್ತೈತೆ, ಸುಮ್ಮನೆ ಇರ್ತೀಯ? ನಾದಿನ ಬುಸ್ ನಾಗುಗೆ ಕಟ್ಟಬೇಕು ಅಂತ ಹೇಳಿ ನೇತ್ರನು ನೀನು ಪ್ಲಾನ್ ಮಾಡ್ಕೊಂಡು ಯಾರಿಗೂ ಹೇಳ್ದಂಗೆ ಅಲ್ಲೆಲ್ಲ ದೇವಸ್ಥಾನ ತಾಗಿ ಮದುವೆ ಮಾಡ್ಬೇಕು ಅಂತ ಹೋಗಿದ್ರಿ ತಾನೆ. ನಮ್ಗೇನಾದ್ರೂ ಒಂದು ಮಾತು ಹೇಳ್ದ ನೀನು? ನಿನಗೆ ಯಾಕೋ ಹೇಳ್ಬೇಕು? ಈ ಮದ್ವೆ ಏನು ನಮ್ಮನೆದಲ್ಲ, ಸಾಕಮ್ಮರ ಮನೆದು, ನೇತ್ರಮ್ಮರ ಮನೆದು. ಅದು ಅಲ್ದೇನೆ ಅವ್ರು ಬಾಡವರು ಯಾರನ್ನೂ ಕರ್ತಿರ್ಲಿಲ್ಲ, ಏನೂ ಇಲ್ಲ. ಯಾರೂ ಕರ್ಕೊಂಬರ್ಬೇಡ್ರಿ ಅಂತಾನೆ ಹೇಳಿದ್ದು ಅವ್ರು. ಅದಕ್ಕೇನೆ ನಾನು ಯಾರಿಗೂ ಹೇಳಿಲ್ಲ. ಗೊತ್ತು ತಾನೆ, ಸುಮ್ಮನಿರು. ಗೊತ್ತಿದ್ಮೇಲೆ ನೀನ್ ಯಾಕೆ ಮಾತಾಡ್ತೀಯ? ಅದು ಆಗಲಿಲ್ಲ ಆ ಮನೆ ಲಕ್ಷ್ಮಿಯಿಂದನ, ಏನ್ ಮಾಡಕ್ಕಾಗುತ್ತೆ? ಈಗ ಅದೆಲ್ಲ ಬ್ಯಾಡ, ನಾವೇನಾದ್ರೂ ಮಾಡ್ಕೊಂತೀವಿ. ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಮಾತಾಡ್ಬೇಡ. ಬೇರೆ ಹೋಗ್ತೀನಿ, ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ದಲ್ಲ, ಹೋಗು. ನಾವೇನಿವಾಗ ನಿನ್ನ ಇಲ್ಲೇ ಇರಪ್ಪ ಅಂತ ಹೇಳಿ ಕಾಲಿಡ್ಕೊಂಡಿಲ್ಲ. ಏನೋ ಮಾತಿಗೆ ಹೇಳ್ದೆ ಸಿಟ್ನಾಗೆ, ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿ. ಹಂಗಂತ ಹೇಳಿ ಹೇಳಿದ ತಕ್ಷಣ ಬೇರೆ ಮನೆ ಮಾಡ್ತೀನಿ ಅನ್ಕೊಂಡಿದ್ಯಾ? ನಾನು ಎಲ್ಗೂ ಹೋಗಲ್ಲ, ಸುಮ್ಮನಿರಮ್ಮ. ನೀನು ಯಾಕೆ ಸುಮ್ಮನೆ ಅದನ್ನೇ ಹೇಳ್ತೀಯ? ಬೇರೆ ಮನೆ ಮಾಡ್ತೀನಿ ಅಂತಂದೆ, ಬೇರೆ ಮನೆ ಮಾಡ್ತೀನಿ ಅಂದೆ ಅಂತ ಹೇಳಿ ಆಗ್ಲಾಗ್ಲ ಅದನ್ನೇ ಹೇಳ್ತೀಯಲ್ಲ. ನಾನೇನು ಬೇರೆ ಮನೆ ಮಾಡಲ್ಲ, ಇಲ್ಲೇ ಇರ್ತೀನಿ. ನಿಮ್ಮನ್ನು ನೋಡ್ಕೊಂತೀನಿ ನಾನಲ್ದೆ ಇನ್ಯಾರು ನೋಡ್ಕೊಂಬೇಕಾಗುತ್ತೆ ನಿಮ್ಮನ್ನ? ಏನೋ ಇದಕ್ಕಿದಂಗೆ ಉಲ್ಟಾ ಹೊಡಿತಾ ಇದ್ಯಾ? ಅಲ್ಲ, ಬೇರೆ ಮನೆ ಮಾಡ್ತೀನಿ ಅಂತ ಹೇಳಿ ಜಗಳ ಮಾಡಿ ಹೋದಂತೆ ಈಗ ನೋಡಿರಿ ಅಲ್ಲೇ ಬೇರೆ ಮನೇನು ಮಾಡಲ್ಲ, ಯಾತು ಮಾಡಲ್ಲ ಅಂತ ಹೇಳ್ತಾ ಇದೀಯಾ? ಏನಮ್ಮ ಇದು? ಏನ್ ಈ ಬದಲಾವಣೆಗೆ ಏನ್ ಕಾರಣ? ಇನ್ನೇನು ಅಲ್ಲಿ ಅವ್ರ ಅತ್ತೆ ಮಾವ ಹೇಳಿರ್ತಾರೆ ಅಲ್ಲ, ಬೇರೆ ಮನೆ ಮಾಡಿದ್ರೆ ನಿಮ್ಗೆ ದುಡ್ಕೊಂಡು ತಿಂಬಕ್ಕಾಗಲ್ಲ, ಹೆಂಡತಿ ಮಗಳನ್ನ ಸಾಕಕ್ಕಾಗಲ್ಲ ನಿನಗೆ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಅಲ್ಲಿ ಸಂಪಾದನೆ ಮಾಡಿ ಇಕ್ಕವ್ರೆ, ಸುಮ್ಮನೆ ಯಾಕೆ ಬೇರೆ ಮನೆ ಮಾಡಿ ಕಷ್ಟಪಡ್ತೀರಾ? ಅಲ್ಲೇ ಇರ್ರಿ, ಪರವಾಗಿಲ್ಲ ಅಂತನ ಅವ್ರ ಅತ್ತೆ ಮಾವ ಹೇಳಿರ್ತಾರೆ. ಅದಕ್ಕೆ ಇವನು ಒಪ್ಕೊಂಡಿರ್ತಾನ ಅಷ್ಟೇನು, ಇನ್ನೇನು ಇಲ್ಲ. ಬೇರೆ ಮನೆ ಮಾಡಿದ್ರೆ ದುಡ್ಕೊಂಡು ತಿಂಬಕ್ಕೆ ಆಗ್ಬೇಕಲ್ಲ ಇವನಿಗೆ, ಎಂದಾದ್ರೂ ಕಷ್ಟಪಟ್ಟಿದ್ರೆ ತಾನೆ. ಅತ್ತೆ ಮಾವ ಬದುಕದಾರಿ ಹೇಳ್ಕೊಡ್ತಾರೆ, ಒಳ್ಳೇದು ಹೇಳ್ತಾರೆ. ಅಪ್ಪ ಅಮ್ಮ ಆದ್ರೆ ಕೆಟ್ಟದ್ದು ಹೇಳ್ತಾರೆ ಅಂತ ತಿಳ್ಕೊಂಡೇವ್ ನೀನು. ಅದಕ್ಕೇನೆ ಈಗ ಅತ್ತೆ ಮಾವ ಹೇಳ್ಬಿಟ್ರಂತೆ ಅದಕ್ಕೆ ಬ್ಯಾರೆ ಹೋಗಲ್ಲ ಅಂತ ಹೇಳ್ತಾ ಇದ್ದೇನೆ. ಅಲ್ಲ, ಅವರು ಈ ಆಸ್ತಿನ ನನ್ನ ಮಗಳು ಅನುಭವಿಸ್ಬೇಕು ಅಂತಾನೆ ಕಳ್ಸಿರೋದು ಇಲ್ಲಿಗೆ. ಅಲ್ಲ, ಈ ಮನೆನ ಬಿಟ್ಟೋದ್ಮೇಲೆ ಅವ್ರ ಮಗಳಿಗೆ ಇಲ್ಲೆಲ್ಲಿ ಸುಖ ಇರುತ್ತೆ. ಅದಕ್ಕೆ ಹೇಳಿರ್ತಾರೆ, ಮನೆ ಬಿಟ್ಟು ಬರ್ಬೇಡಪ್ಪ, ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಸಂಪಾದನೆ ಮಾಡವ್ರೆ, ನೀವಿಬ್ರು ಅಲ್ಲೇ ಕುಕ್ಕಂಡು ತಿನ್ರಿ, ಅವ್ರು ದುಡ್ದು ಹಾಕ್ತಾರೆ ಅಂತಾನ ಹೇಳಿರ್ತಾರೆ. ಇವನ್ಗೆ ಹೊರಗೆ ಎಲ್ಲನ ದುಡ್ಕೊಂಬರೋದು ಗೊತ್ತಿದ್ರೆ ತಾನೆ. ಸರಿಯಾಗಿ ಅಲ್ಲೇ ಕಣೆ ನೇತ್ರಮ್ಮ, ಬೇರೆ ಮನೆ ಮಾಡ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು
ಎಂಟಿ ಮಕ್ಳಿಗೂ ತೊಂದ್ ಹಾಕಿರೆ ಗೊತ್ತಾಗುತ್ತೆ ಕಷ್ಟ ಸುಖ ಏನು ಅಂಬೋದು ಇವಾಗ. ಈಗ ನಾವೆಲ್ಲ ತೊಂದ್ ಮಾಡಿಕ್ತೀವಲ್ಲ ಮುಂದಕ್ಕೆ, ಅದಕ್ಕೆ ಕೊಬ್ಬು ಇವನಿಗೆ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಯಮ್ಮ ಬಾಯಿ ಮುಚ್ಚ್ರಿ ಸಾಕು, ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ? ಹಂಗಾರೆ ನಾನು ಎಲ್ಲೂ ಹೋಗಿ ಸಂಪಾದನೆ ಮಾಡಕ್ ಆಗಲ್ಲ ಅಂತ ನೀವ್ ಹೇಳ್ತಾ ಇರೋದು? ನನಗೂ ಸಂಪಾದನೆ ಮಾಡೋದು ಚೆನ್ನಾಗಿ ಗೊತ್ತೈತಿ. ಸಂಪಾದಿಸಿಯ ಎಂದಾದ್ರೂ ಹೋಗಿ ಕಷ್ಟಪಟ್ಟಿದ್ರೆ ತಾನೆ ಗೊತ್ತಾಗೋದು ದುಡಿಯೋದು ಎಷ್ಟು ಕಷ್ಟ ಐತಿ ಅಂತಾನ. ಈಗ ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ದಲ್ಲ, ಕರ್ಕೊಂಡು ಹೋಗು ಎಲ್ಲಾದ್ರೂ ಬಾಡಿಗೆ ಮನೆ ನೋಡ್ಕೊಂಡು ಇದ್ದು ಎಂಟಿ ಮಗಳಿಗೂ ತಂದಾಕು, ಅವಾಗ ಗೊತ್ತಾಗುತ್ತೆ ಅಪ್ಪ ಅಮ್ಮನ ಬೆಲೆ ಏನು ಅಂತಾನ, ನಾವ್ ಯಾಕೆ ಬೈತಿದ್ವಿ ಅಂತಾನ ನಿನಗೆ ಅವಾಗ ಅರ್ಥ ಆಗುತ್ತೆ. ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ನೀನು. ಹೋಗು, ನಿನಗೆ ಗೊತ್ತಾಗುತ್ತೆ ಅವಾಗ ನಮ್ಮ ಬೆಲೆ ಏನು ಅಂತಾನ. ಅಂದ್ರೇನು, ನಿಮ್ಮ ಆಸ್ತಿ ನಿಮ್ಮ ಮನೆ ಇಲ್ಲ ಅಂತಂದ್ರೆ ನಾನು ಜೀವನ ಮಾಡಕ್ಕಾಗಲ್ಲ, ನನ್ನ ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೊಂಬಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇರೋದು? ನಾನು ದುಡ್ದು ನನ್ನ ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ತೋರಿಸ್ತೀನಿ, ನೋಡ್ತಾ ಇರಿ, ಬೇರೆ ಮನೆ ಮಾಡೇ ಮಾಡ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಬೇರೆ ಹೋಗ್ತೀನಿ. ಏನೋ ನಿಮಗಿರೋದು ಒಬ್ಬನೇ ಮಗ ಅಂತ ಹೇಳಿ ನಮ್ಮ ಅತ್ತೆ ಮಾವ ಹೇಳಿರಲ್ಲ ಅಂತ ಹೇಳಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಾನು ಇಲ್ಲಿರಾನೆ. ನಾನೇನಾದ್ರೂ ಇಲ್ಲೇ ಇದ್ರೆ ನನಗೆ 3 ಕಾಸಿನ ಮರ್ಯಾದೆ ಇರಲ್ಲ. ಗಂಡ್ಸಾಗಿ ನಾನು ದುಡ್ದು ಸಂಪಾದನೆ ಮಾಡಿ ತೋರಿಸ್ತೀನಿ, ನೋಡ್ತಾ ಇರು. ಅಯ್ಯೋ ರೀ ಏನ್ ಹೇಳ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಾ? ಮಲ್ಲಿ ನೀನೇನು ಹೇಳ್ಬೇಡ, ನಾನು ಒಂದು ಬೇರೆ ಮನೆ ಮಾಡ್ತೀನಿ. ನಡಿ, ಬಟ್ಟೆ ಬರೆ ಎಲ್ಲನ ತುಂಬ್ಕೆ ಒಂದು ಬ್ಯಾಗ್ನಕ್ಕೆ ಹೋಗೋಣ. ನಾನು ದುಡ್ದು ನಿಮ್ಮನ್ನ ಸಾಕ್ತೀನಿ, ನೋಡ್ತಾ ಇರ್ಲಿ. ಇವ್ರು ನನಗೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂದ್ಕೊಂಡ್ಬಿಟ್ಟವ್ರಿ. ಅಯ್ಯೋ ರೀ, ಅಲ್ಲಿ ಅಪ್ಪ ಅಮ್ಮಂತೆಗೆ ಬೇರೆ ಮನೆ ಮಾಡಲ್ಲ, ಅಲ್ಲೇ ಇರ್ತೀನಿ ಅಂತ ಹೇಳಿ ಬಂದ್ರಿ. ಈಗ ಯಾಕ್ರಿ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಾ? ಬೇರೆ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ? ಯಾಕ್ರಿ, ಏನಾಯ್ತು? ಹೋಗ್ಲಿ ಬಿಡ್ರಿ, ಏನೋ ದೊಡ್ಡವ್ರು ಒಂದು ಮಾತು ಅಂತಾರೆ, ಅದಕ್ಕೆ ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಹೌದು ಮಲ್ಲಿ, ನಿಮ್ಮ ಅಪ್ಪ ಅಮ್ಮ ಹೇಳಿದಾಗ ಅದೇ ಅವ್ರು ಹೇಳಿದ್ದು ಸರಿ ಅನ್ನಿಸ್ತು, ಅದಕ್ಕೆ ಹೋಗೋದು ಬೇಡ ಅಂತೇಳಿ ಸರಿ ಆಯಿತು ಬೇರೆ ಮನೆ ಮಾಡಲ್ಲ ಅಂತ ಹೇಳಿದೆ. ಆದರೆ ಇಲ್ಲಿ ನನ್ನ ತಂಗಿನೂ ನಮ್ಮ ಅಮ್ಮನೂ ನಾನು ಬೇರೆ ಮನೆ ಮಾಡ್ಕೊಂಡಿದ್ರೆ ದುಡ್ದು ಸಂಪಾದನೆ ಮಾಡಿ ಹೆಂಡತಿ ಮಗಳನ್ನ ಸಾಕಾಗಲ್ಲ ಅಂತ ಹೇಳಿ ಇದೇ ಮನೆಗೆ ಇರ್ತೀನಿ ಅಂತ ಹೇಳ್ತಾ ಇದೀಯ ಅಂತ ನನ್ನ ಬಗ್ಗೆ ಹಂಗಿಸ್ತಾ ಇದ್ದಾರೆ ಅವರು. ನನಗೆ ದುಡಿಯೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇದ್ರೆ ನನ್ನ ಗಂಡಸ್ತನಕ್ಕೇನೆ ಅವಮಾನ ಮಲ್ಲಿ. ಸುಮ್ಮನೆ ಬಟ್ಟೆ ಎಲ್ಲನ ಬ್ಯಾಗಿಗೆ ತುಂಬ್ಕೆ ಹೋಗೋಣ. ನಾನು ಒಂದು ಮನೆ ಮಾಡ್ತೀನಿ, ಆದಷ್ಟು ಬೇಗ ಹೋಗ್ಬಿಡೋಣ ಬೇರೆ ಮನೆ ಮಾಡ್ಕೊಂಡು. ಹೋಗು, ನೀನೇನು ಜಾಸ್ತಿ ಹೇಳಕ್ ಬರಬೇಡ ನನಗೆ. ರೀ ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಹೋಗು ಅಂದ್ರೆ ಹೋಗ್ತಾ ಇರಬೇಕು ಅಷ್ಟೇನೆ. ಸರಿ ಆಯ್ತು ಬಿಡಿ, ಸಿಟ್ ಮಾಡ್ಕೋಬೇಡಿ. ಬಟ್ಟೆ ಎಲ್ಲ ನಾ ಬ್ಯಾಗ್ನಾಗೆ ತುಂಬ್ಕೊಂತೀನಿ. ನನಗೆ ಹೊರಗಡೆ ಹೋಗಿ ನನಗೆ ದುಡಿಯೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವಿಬ್ರು? ದುಡ್ದು ಸಂಪಾದನೆ ಮಾಡಿ ತೋರಿಸ್ತೀನಿ ನಿಮ್ಮ ಎದುರಿಗೇನೆ, ನೋಡ್ತಾ ಇರ್ರಿ. ಏನಂದ್ಕೊಂಡಿದ್ದೀರಾ? ಆಯ್ತಾಯ್ತು ಹೋಗು. ನೀನು ಅದೆಷ್ಟು ದಿನ ನಮ್ಮ ಮನೆ ಬಿಟ್ಟು ಹೋಗಿ ಜೀವನ ಮಾಡ್ತೀಯೋ ನಾನು ನೋಡ್ತೀನಿ. ನೀನು ಮನೆ ಬಿಟ್ಟು ಹೋಗಿ 1 ವಾರಕ್ಕೇನೆ ಮತ್ತೆ ವಾಪಸ್ ಬಂದು ನನ್ನ ತಪ್ಪಾಯ್ತು ಕಣಮ್ಮ, ನಾನು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಬಂದು ನಾನು ಕಾಲಿಡ್ಕೊಂತೀಯ ನೀನು. ಈಗ ಬರೇ ಹಿಂಗೆ ರೋಷ ವೇಷದಾಗೆ ಮಾತಾಡ್ದಂಗಲ್ಲಪ್ಪ. ಬೇರೆ ಮನೆ ಮಾಡ್ಕೊಂಡು ಹೋಗಿ ದುಡ್ದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಸುಖ ಏನು ಅಂತ. ನೋಡ್ತಾ ಇರು, ನೀನು ಮತ್ತೆ ಬಂದೇ ಬತ್ತೀಯ 1 ವಾರಕ್ಕೇನೆ. ನಾನು ತಪ್ಪಾಯ್ತು ಕಣಮ್ಮ, ನಾನು ಬೇರೆ ಮನೆ ಮಾಡಿದ್ದು ಅಂತ ಹೇಳಿ ಬಂದು ಕಾಲಿಡ್ಕೊಂತೀಯ. ಅಣ್ಣ, ಮಾತಾಡ್ದಷ್ಟು ಸುಲಭ ಇಲ್ಲ ಕಣೋ ಹೊರಗಡೆ ಹೋಗಿ ದುಡಿಯೋದು. ನೀನು ಇನ್ನನ ಎಂದನು ಬಡತನ ಕಷ್ಟ ಸುಖ ಅಂತ ಹೇಳಿ ನೀನು ಅನುಭವಿಸಿಲ್ವಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ಯಾ. ಹೊರಗಡೆ ಹೋದಾಗ ನಿನ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಎಂಬುದು. ಈಗೇನೋ ಮಾತಾಡ್ಬಿಡ್ತೀಯ ಅಷ್ಟೇನೆ. ಅಂದ್ರೇನು, ನಾನು ಹೊರಗಡೆ ಹೋಗಿ ಸಂಪಾದನೆ ಮಾಡಕ್ ಆಗಲ್ಲ ಅಂತ ನೀವು ಹೇಳ್ತಾ ಇರೋದು? ನೋಡ್ತಾ ಇರಿ ನಿಮ್ಮ ಕಣ್ಣೆದ್ರಿಗೇನೆ ಹೆಂಗ್ ಸಂಪಾದನೆ ಮಾಡಿ ಹೆಂಗ್ ಬದುಕ್ತೀನಿ ಅಂತ ಹೇಳಿ. ಆಯ್ತಾಯ್ತು, ನಾವು ನೋಡ್ತೀವಿ ಕಣ್ಣಾರೇನ, ನೋಡೋಣ ನೀನ್ ಗೆಲ್ತೀಯೋ ನಾನ್ ಗೆಲ್ತೀನೋ ಅಂತಾನ. ನೇತ್ರಮ್ಮ, ಇವನು 1 ವಾರಕ್ಕೆ ಮತ್ತೆ ಬಂದೇ ಬರ್ತಾನೆ, ನೀನೇನು ಯೋಚನೆ ಮಾಡ್ಬೇಡ. ಬಾ, ನಿನ್ನ ಕರ್ಕೊಂಡೋಗಿ ಬಸ್ಸಿಗೆ ಹತ್ತಿಸ್ತೀನಿ. ಸರಿ ಆಯ್ತು ನಡಿಯಮ್ಮ, ಬಸ್ಸಿಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ ಊರಿಗೆ. ಇವನು ಹೋದ್ರೆ ಹೋಗ್ಲಿ, ನೀನೇನು ತಲೆ ಕೆಡಿಸ್ಕೋಬೇಡ. ಅಣ್ಣ ಬರ್ತೀನಿ. ಆಯ್ತು ಹೋಗು. ಆರಾಮ್ ನೇತ್ರಮ್ಮ, ಸಿಟ್ನಾಗ ಇದಾನಲ್ವಾ ಅದಕ್ಕೆ ಹಂಗ್ ಮಾತಾಡ್ತಾನೆ. 1 ವಾರ 1 ತಿಂಗಳು ಅನುಭವಿಸ್ಲಿ ಬೇರೆ ಮನೆ ಮಾಡ್ಕೊಂಡು, ಅವಾಗ ಗೊತ್ತಾಗುತ್ತೆ ಅವನಿಗೆ. ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.